ನೋಡಿ, ಇದು ಒಂದು ಬ್ಲೂಟೂತು. ಇದು ಚಾರ್ಜರ್ ಪಿನ್ ಒಳಗಡೆ ಹೋಗ್ಬಿಟ್ಟು ವರ್ಕ್ ಆಗ್ತಿಲ್ಲ. ಬ್ಲೂಟೂತ್ ಆನ್ ಆಗೋಲ್ಲ, ಆಫ್ ಆಗೋಲ್ಲ, ಏನೂ ಆಗೋಲ್ಲ. ಇದನ್ನು ಹೆಂಗೆ ರೆಡಿ ಮಾಡೋದು? ಇದನ್ನು ಡೈರೆಕ್ಟಾಗೆ ನಾವು USB ಪವರ್ ಕೊಡ್ಬೋದು. ಅದೊಂದು ಇನ್ನೊಂದು ತೋರಿಸ್ತೀನಿ. ಮುಂಚೆ ಒಂದು ರೆಡಿ ಮಾಡಿದೆ. ಈಗ ಇದನ್ನು ಓಪನ್ ಮಾಡ್ಕೋಬೇಕು. ಅದ್ರ ಓಪನ್ ಮಾಡೋದು ಸ್ವಲ್ಪ ಸ್ಕ್ರ್ಯಾಚ್ ಆಗ್ಬೋದು, ಇದು ಹೇಳೋಕ್ಕಾಗಲ್ಲ. ಬಟ್ ಇದು ಓಪನ್ ಮಾಡ್ಕೋಬೇಕು. ಅದಕ್ಕೊಂದು ಸ್ಕ್ರೂ ಡ್ರೈವರ್ ಕೊಡಪ್ಪ ಸ್ವಾಮಿ. ಈ ಸ್ಕ್ರೂ ಡ್ರೈವರಲ್ಲಿ ನಿಮಗೆ ಈ ಕಡೆ ಎತ್ತಿದ್ರೆ ಸ್ವಲ್ಪ ಟಫಾಗಿ ಎತ್ತಬೇಕು. ವಿಡಿಯೋದಾಗ ಸ್ವಲ್ಪ ನಾವು ವಾಲೆ ಓಪನ್ ಮಾಡಿದ್ವಿ. ಇದು ಸ್ವಲ್ಪ ಬ್ರೇಕ್ ಆಗುತ್ತೆ, ಮೂಲೆ ಬ್ರೇಕ್ ಆಗಿದೆ. ಇದು ಶೆಲ್ ಕನೆಕ್ಷನ್ ಕೊಟ್ಟಿರ್ತಾರೆ ಇವರು. ಶೆಲ್ ಕನೆಕ್ಷನ್ ನೀವು ಕಟ್ ಮಾಡಿ ತೆಗಿಬೇಕು. ಇದು ಶೆಲ್ ಇದೆ, ಇದು ವೇಸ್ಟ್ ಯೂಸ್ ಇಲ್ಲ, ಬಿಸಾಕಬೇಕು. ಆಮೇಲೆ ನೋಡಿ, ಈ ಥರ ಒಂದು USB ಅಡ್ಯಾಪ್ಟರ್ ಇರುತ್ತೆ. ಇದರೊಂದು USB ಅಡ್ಯಾಪ್ಟರ್ ಇರುತ್ತೆ. USB ಸಿ ಟೈಪ್ ಒಂದು ಅಡ್ಯಾಪ್ಟ್ರನ್ನ ನೀವು ಬ್ರೇಕ್ ಮಾಡ್ಕೋಬೇಕು. ನೋಡಿ, ಇದು ಆಲ್ರೆಡಿ ಬ್ರೇಕ್ ಮಾಡಿದ್ದೀವಿ. ಹೋಯ್ತು ವೈರು, ಕ್ರಿಂಪ್ ಮಾಡ್ಕೋಬೇಕಂತ ಹೇಳ್ರಿ. ಅದನ್ನು ನೀವು ಪಿನ್ನು ಬ್ರೇಕ್ ಮಾಡಿದ್ಮೇಲೆ ಇದನ್ನು ವೈರ್ನ ಕ್ರಿಂಪ್ ಮಾಡ್ಕೋಬೇಕು. ಇದನ್ನು ಕ್ರಿಂಪ್ ಮಾಡಿಕೊಂಡು ಫಸ್ಟು ಒಂದು ಸಲ ಇದನ್ನು ಆಲ್ರೆಡಿ ನಾವು ರೆಡಿ ಮಾಡಿದ್ದೀವಿ. ರೆಡ್ಗೆ ರೆಡ್ಡು. ನಿಮ್ಮ ಹತ್ರ ಡೌಟ್ ಇದ್ದರೆ ನೀವು ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡ್ಕೋಬೋದು, ಫೇಸ್ ನ್ಯೂಟ್ರಲ್ ಯಾವುದು ಅಂತ. ಬಟ್ ಕಾಮನ್ ಇರುತ್ತೆ, 3 ವೈರ್ ಇದ್ದಾಗ ಮಾತ್ರ, ಅರ್ಥಿಂಗ್ ಇದ್ದಾಗ ಮಾತ್ರ ಕನ್ಫ್ಯೂಷನ್ ಇರುತ್ತೆ. ನ್ಯೂಟ್ರಲ್ ಫೇಸ್ ಇದ್ದಾಗ ಏನು ಕನ್ಫ್ಯೂಷನ್ ಇರೋಲ್ಲ. ನೀವು ಇದನ್ನು ಬ್ಲೂಟೂತ್ ಆನ್ ಮಾಡಬೇಕಾದ್ರೆ ಮೊಬೈಲ್ ಅಡಾಪ್ಟ್ರಿಂದನೇ ಯೂಸ್ ಮಾಡೋದು. ಹಾಗಾಗಿ ನೀವು ಯಾವುದೇ ಈ ಥರ DVR ಅಡಾಪ್ಟರ್ಗಳು ಯಾವುದು ಯೂಸ್ ಮಾಡಬಾರ್ದು. ಡೈರೆಕ್ಟ್ ಪವರ್ ಕೊಡೋ ಥರ ಇದ್ದರೆ ಮಾಡ್ಬೋದು, ಬಟ್ ಇದನ್ನು ಯೂಸ್ ಮಾಡಬಾರ್ದು. ಈಗ ಇದಕ್ಕೆ ಒಂದು ಪವರ್ ಬ್ಯಾಂಕ್, ಈ ಥರ ಒಂದು ಪವರ್ ಬ್ಯಾಂಕ್ ತೊಗೋಬೇಕು. ಪವರ್ ಬ್ಯಾಂಕ್ಗೆ ಕನೆಕ್ಷನ್ ಮಾಡಿದ್ರೆ ನೋಡಿ, ಪವರ್ ಬ್ಯಾಂಕ್ ಕನೆಕ್ಷನ್ ಮಾಡಿದ ಕೂಡಲೇ ಇಲ್ಲಿ ನಿಮಗೆ ಆ್ಯಕ್ಚುಲಿ ಅದು ಆನ್ ಆಗೋಲ್ಲ. ಫಸ್ಟು ಹಿಂದೆಗಡೆ ಆಫ್ ಆಗಿರುತ್ತೆ, ಇಲ್ಲಿ ಆಫ್ ಆಗಿರುತ್ತೆ. ನೋಡಿ, ಪವರ್ ಬ್ಯಾಂಕ್ಗೆ ನಾವು ಕನೆಕ್ಷನ್ ಮಾಡ್ತೀವಿ. ಈಗ ಪವರ್ ಬ್ಯಾಂಕ್ ಹಾಕ್ತೀವಿ. ಹಾಕಿದ್ಮೇಲೆ ನೀವು ಹಿಂದೆ ಆನ್ ಮಾಡ್ಕೋಬೇಕು. ನೋಡಿ, ಇದು ನಿಮಗೆ ಡೈರೆಕ್ಟು ಪವರ್ ಕನೆಕ್ಷನ್ನು ಮಾಡ್ಬೋದು. ಪವರ್ ಬ್ಯಾಂಕ್ ಇಲ್ಲ ಅಂದರೆ ಇದರ ಅಡ್ಯಾಪ್ಟರ್, ಮೊಬೈಲ್ ಅಡ್ಯಾಪ್ಟರ್ ಇದೆಯಲ್ಲ, ಮೊಬೈಲ್ ಅಡ್ಯಾಪ್ಟರ್ಗೆ ಹಾಕಿ ನೀವು ಪವರ್ಗೆ ಚುಚ್ಚಿದ್ರೂ ಇದು ಆನ್ ಆಗುತ್ತೆ. ಎರಡಕ್ಕೂ ಸೇಫಾಗಿ ಟೇಪ್ ಹಾಕ್ಬಿಟ್ಟು ನೀವೆಲ್ಲರೂ ಒಂದು ಕಡೆ ಸ್ವಲ್ಪ ಬ್ರೇಕ್ ಮಾಡಿಕೊಂಡು, ಈಗ ಬ್ರೇಕ್ ಆಗಿರ್ತಲ್ಲ ಈ ಕಡೆಗೆ ಹಾಕಿ ಒಳಗಡೆ ವೈರ್ ಹಾಕಿ ಮತ್ತು ಇದು ಹೆಂಗಿತ್ತಂಗೆ ಕ್ಲೋಸ್ ಮಾಡಿಟ್ರೆ ಸಾಕು, ನಿಮಗೆ ನಾರ್ಮಲಾಗಿ ವರ್ಕ್ ಆಗುತ್ತೆ. ಅದು ಹೆಂಗೆ ಮಾಡೋಂಥ ಪ್ಯಾಕ್ ಮಾಡೋದು ತೋರಿಸ್ತೀನಿ. ಇದು ಅದರಲ್ಲಿ ಇದ್ದು ಶೆಲ್, ಇದು ಮುಂಚೆ ಒಳಗಡೆ ಇದು ಚಾರ್ಜಿಂಗ್ ಶೆಲ್ಲು. ಬಟ್ ಇದು ಶೆಲ್ ಚೆನ್ನಾಗೇ ಇದೆ, ಬಟ್ ಚಾರ್ಜಿಂಗ್ ಪಾಯಿಂಟ್ ಒಳಗಡೆ ಹೊರಟಾಗಿದೆ. ಮಕ್ಕಳು ಯೂಸ್ ಮಾಡೋಕ್ಕೆ ಚುಚ್ಚಬೇಕಾದ್ರೆ ಒಳಗಡೆ ಹೊರಟಾಗಿದೆ. ಹಂಗಾಗಿ ಈ ಥರ ಡೈರೆಕ್ಟ್ ಮಾಡ್ಕೊಂಡಿದ್ದೀವಿ. ಟೇಪ್ ಒಳಗೆ ಟೇಪ್ ಹಾಳು ಮಾಡ್ಬಿಟ್ಟ. ಟೇಪ್ ತಗೊಂಡು ಇದಕ್ಕೆ ಟೇಪ್ ನೀಟಾಗಿ ಮಾಡಬೇಕು. ಒಂದಕ್ಕೊಂದು ಟಚ್ ಆಗಿಬಿಟ್ರೆ ಶಾರ್ಟ್ ಆಗುತ್ತೆ ಒಳಗಡೆ.
ಟೈಪ್ ಮಾಡಿ ನಿಮ್ಮ ಹತ್ರ ಯಾವುದಾದ್ರು ಒಂದು ಟ್ಯಾಗ್ ಇದ್ದರೆ ಆ ಟ್ಯಾಗ್ನ ಹಾಕಿದ್ರೆ ಸ್ವಲ್ಪ ಸೇಫ್ಟಿ ಇರುತ್ತೆ. ಯಾಕಂದರೆ ಟೇಪ್ ಅಕಸ್ಮಾತ್ ಡ್ರೈ ಆಗಿ ಈಚೆ ಬಂದ್ರೂ ಟ್ಯಾಗು ಸೇಫ್ಟಿಯಾಗಿರುತ್ತೆ, ಒಂದಕ್ಕೊಂದು ಟಚ್ ಮಾಡೋಕ್ಕೆ ಬಿಡೋಲ್ಲ. ಈಗ ಇದು ಸ್ವಲ್ಪ ಬ್ರೇಕ್ ಮಾಡಬೇಕು ವೈರ್ ಬರಲಿಕ್ಕೆ. ಶಲಿದ್ದ ಜಾಗ ಆ ಜಾಗ ಇದನ್ನ ಕುಂಡಿಸ್ಬೇಕು. ಆಮೇಲೆ ಪ್ಯಾಕ್ ತೊಗೊಬಂದು ಪ್ಯಾಕ್ ಮಾಡಿ ಮತ್ತೆ ಕೂರಲ್ಲ, ಬ್ರೇಕ್ ಆಗಿರುತ್ತೆ. ನೀವು ಇದಕ್ಕೆ ಗಮ್ಮು ಇಲ್ಲ ಟೇಪ್ ಏನಾದರೂ ಹಾಕೊಳ್ಬೇಕು. ಗಮ್ ಹಾಕಿದ್ದೀವಿ, ಗಮ್ ಡ್ರೈ ಆಗಲಿಂದ ಬಿಟ್ಟಿದ್ದೀವಿ. Zebronics, always ahead. Bluetooth mode. ನೋಡಿ, ಇದ್ರಲ್ಲಿ ನಿಮೀಗ ಬೇಕಾದ್ರೆ FM mode. ನೋಡಿ, ಇದರಲ್ಲಿ FM mode. Bluetooth mode. FM mode. ಎಲ್ಲ ಬಟನ್ ವರ್ಕ್ ಆಗ್ತಿದೆ. ಹಂಗಾಗಿ ಬ್ಲೂಟೂತಲ್ಲಿ ಎಲ್ಲ ವರ್ಕ್ ಆಗ್ತಿದೆ, ಬ್ಲೂಟೂತ್ FM ಎಲ್ಲ ವರ್ಕ್ ಆಗ್ತಿದೆ. ಜಸ್ಟ್ ಚಾರ್ಜಿಂಗ್ ಬಟನ್ ಹೋಗಿರೋದ್ರಿಂದ ಡೈರೆಕ್ಟ್ ಮಾಡಿ ಪವರ್ ಇದು ಹೊರಗಡೆ ಮನೆ ಕೊಟ್ಟು ರೆಡಿ ಮಾಡಿದ್ದೀವಿ ಅಷ್ಟೇ. Bluetooth mode. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.